10ನೇ ದಿನಕ್ಕೆ ಕಾಲಿಟ್ಟ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ. ಚಕ್ಕಡಿಯ ಮೂಲಕ ಮೆರವಣಿಗೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚಿಸಬೇಕೆಂಬ ನಡೆಯುತ್ತಿರುವ ಸತ್ಯ ಪ್ರತಿಪಾದನಾ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಇದೀಗ 10ನೇ ದಿನಕ್ಕೆ ಕಾಲಿಟ್ಟಿದೆ. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಯಾಗಬೇಕಾ ಎಂಬ ಕೂಗು ಮತ್ತಷ್ಟು ಪ್ರಬಲವಾಗಿದೆ. ವಿವಿಧ ಸಂಘಟನೆಗಳು, ಮುಖಂಡರುಗಳು ಹಾಗೂ ಸಂಘ ಸಂಸ್ಥೆಗಳು ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಧಾರವಾಡದ ಹೆಬ್ಬಳ್ಳಿ ಎಕ್ಸಿಯಿಂದ ಮಹಾನಗರ ಪಾಲಿಕೆಯವರೆಗೆ ರೈತರು, ವ್ಯಾಪಾರಸ್ಥರ ಸಂಘದ ಮುಖಂಡ ಶಿವಶಂಕರಪ್ಪ ಹಂಪಣ್ಣವರ್ ಹಾಗೂ ಮಹಾನಗರ ಪಾಲಿಕೆ ಸದಸ್ಯೆ ದೀಪಾ ನೆರಳಕಟ್ಟಿ ನೇತೃತ್ವದಲ್ಲಿ ಚಕ್ಕಡಿಯ ಮೆರವಣಿಗೆಯನ್ನ ನಡೆಸಲಾಯಿತು. ಧಾರವಾಡದ ಸಮಗ್ರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರಾಜ್ಯಪಾಲರು ಕೂಡಲೇ ಜನರ ಕೂಗಿಗೆ ಸ್ಪಂದಿಸಬೇಕು, ಇಲ್ಲವೇ ಇನ್ನಷ್ಟು ಹೋರಾಟಕ್ಕೆ ಅಣಿಯಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ 71ನೇ ಮತಕ್ಷೇತ್ರ ಮತ್ತು 74ನೇ ಮತಕ್ಷೇತ್ರದವರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದರು. ನಂತರ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಪ್ರತಿಭಟನಾಕಾರರು ಮಾತನಾಡಿದರು. ಪ್ರತ್ಯೇಕ ಮಹಾನಗರ ಪಾಲಿಕೆ ಯಾಕೆ ಆಗ್ಬೇಕಂದ್ರೆ ಡೆವಲಪ್ಮೆಂಟ್ 1 ಕೋಟಿ ರೊಕ್ಕ ಬಂದ್ರೆ 80 ಲಕ್ಷ ರೂಪಾಯಿ ಹುಬ್ಳಿ, 20 ಲಕ್ಷ ರೂಪಾಯಿ ಇಲ್ಲೇ. ಒಂದೇದ್ದು. ಎರಡನೇದ್ದು ಒಂದು ಬಸ್ ಸರ್ಟಿಫಿಕೇಟ್ ಇರ್ಬೋದು, ಒಂದು ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಅದು ಸಿಗುದಿಲ್ಲ, ಹುಬ್ಳಿಗೆ ಹೋಗ್ಬೇಕು. ಆಮೇಲೆ ಮುನ್ಸಿಪಲ್ ಕಮಿಷನರ್ ಏನದನಲ್ಲ, ವಾರಕ್ಕೆ 2 ದಿನ ಸಿಗ್ತಾರ ಬಿಡ್ತಾರ ಗೊತ್ತಿಲ್ಲ. ಎಲ್ಲ ರಿಟೈರ್ಡ್ ಜನರಿಗೆ ಅನಾನುಕೂಲ ಐತಿ. ಪ್ರತ್ಯೇಕ ಪಾಲಿಕೆ ಆದ್ರೆ ನಮಗೇನು ಅನುಕೂಲ ಆಗ್ಬೇಕು ಎಲ್ಲ ಆಗೈತಿ. ಈಗಾಗಲೇ ನಮ್ಗಿಂತ ಸಣ್ಣದ ಬಿದರ್ ಆಗೈತಿ. ಬೆಂಗಳೂರು ಮಹಾನಗರ ಪಾಲಿಕೆ 15 ಮಾಡಿದ್ರು. ಇದಕ್ ಮಾಡಕ್ ಏನ್ ಹೋಗ್ತೈತಿ? ಆದಷ್ಟು ಕೂಡಲೇ ಗವರ್ನರ್ ಸಹಿ ಮಾಡಿಬಿಟ್ರೆ 30ಕ್ಕೆ ಧಾರವಾಡ ಬಂದು ಅವ್ನು ಕ್ಯಾನ್ಸಲ್ ಆಕೈತಿ. ಇಲ್ಲ ಅಂದ್ರೆ ಧಾರವಾಡ ಬಂದು ಸಂಪೂರ್ಣ ಆಕೈತಿ. ಗವರ್ನರ್ ಸಹಿ ಮಾಡೋ ಮಠ ಇದು ನಿಲ್ಲುವುದಿಲ್ಲ. ಇವತ್ತು 7ನೇ ವಾರ್ಡಿನ ಸಮಸ್ತ ನಾಗರಿಕರು, ನಮ್ಮ ಕಾರ್ಪೊರೇಟ ದೀಪಾ ನೆರಳಕಟ್ಟಿ, ಅವ್ರ ಯಜಮಾನರ ಸಂತೋಷ್ ನೆರಳಕಟ್ಟಿ, ಮಚ್ಚಿಗಾರ ಸಂಘದ ಅಧ್ಯಕ್ಷ ಆದ ಸುಭಾಷ್ ಚಲವಡಿ, ನಮ್ಮ ಆನಂದ್ ಸಿಂಗನಾಥ, ರೈತರು ಎಲ್ಲ, ಆಟೋ ಸಂಘದವರು, ಕೂಲಿಕಾರರು ಎಲ್ಲರೂ ಕೂಡ್ಕೊಂಡು ಇವತ್ತ 7ನೇ ವಾರ್ಡಿನಿಂದ ಮೆರವಣಿಗೆ ಮುಖಾಂತರ ಪ್ರತ್ಯೇಕ ಮಹಾನಗರ ಸತ್ಯ ಶೋಧನ ಅಲ್ಲಿ ಹೋಗಿ ಕಾರ್ಪೊರೇಷನ್ ಮುಂದೆ ಹೋಗಿ ನಮ್ದೊಂದು ಟರಾವ್ ಕೊಟ್ಟು ಮನವಿ ಅರ್ಪಿಸಿ ನಾವು ಇದನ್ನ ಆಗ್ಲೇಬೇಕಂತೇಳಿ ಅಲ್ಲಿ ಸತ್ಯಾಗ್ರಹಕ್ಕೆ ನಾವೆಲ್ಲರೂ ಕೂತ್ಕೊತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ನಾ ಈಗಾಗಲೇ 3ನೇ ದಿನ ಉಪವಾಸ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅದರಲ್ಲೂ ನಮ್ಮ ದಾಡ ಜನತೆಗೆ ನಮಸ್ಕಾರ. ಇವತ್ತು ನಮ್ಮ ವಾರ್ಡ್ ಅಂದ್ರೆ ವಾರ್ಡ್ ನಂಬರ್ 7ರ ನಮ್ಮ ನಾಗರಿಕರ ಸಮಸ್ತ ನಮ್ಮ ಧಾರವಾಡದ, ಆಮೇಲೆ ಎಲ್ಲ ರೈತರು ಹಾಗೂ ಯುವಕರು, ನಮ್ಮ ಹಿರಿಯರು ಇವತ್ತು ನಮ್ಮ ಒಂದು ವಾರ್ಡ್ 7 ನಂಬರ್ಲಿಂದ ಒಂದು ಪ್ರತಿಭಟನೆಗೆ ನಾವು ಹೊಂಟೇವಿ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಏನಲ್ಲಿ ವೇದಿಕೆ ಇದೆಯಲ್ಲ, ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಅನ್ನೋ ಕಾರಣಕ್ಕಾಗ ಇವತ್ತೆಲ್ಲರೂ ನಮ್ಮ ಜೊತೆ ಸೇರಿ ಧಾರವಾಡ ಸಂಬಂಧ ನಾವು ಫೈಟ್ ಮಾಡ್ತೇವೆ ಅಂತ ಹೊಂಟೇವಿ.
ಅಂದ್ರೆ ಈಗ ಹುಬ್ಳಿ ಧಾರವಾಡ ಹೆಂಗೈತೆ ಅಂತಂದ್ರ ಇವತ್ತಿನ ನಮ್ಮ ಮೆರವಣಿಗೆ ಯಾವ ತರ ಅಂತಂದ್ರ ನಮ್ದು ಭಾಗ ಇರೋದು ರೈತರ ಭಾಗ. ಸೊ ನಮ್ಮಲ್ಲಿ ಚಕಡಿ ಆಗಿರ್ಬೋದು, ಆಮೇಲೆ ಒಂದು ರೈತರ ಒಂದು ಶಾಲ್ ಅಂತಂದ್ರೆ ಗ್ರೀನ್ ಕಲರ್ ಟವಲ್ ಆಗಿರ್ಬೋದು, ಈ ತರ ನಾವು ಧರಿಸ್ಕೊಂಡು ಎತ್ತಿನ ಚಕಡಿ ಮುಖಾಂತರ ಎಲ್ಲರನ್ನು ಕರ್ಕೊಂಡು ಹೊಂಟೇವಿ. ನೋಡ್ರಿ 30ನೇ ತಾರೀಕಿನ ಮಟ್ಟ ಟೈಮ್ ಕೊಟ್ಟೇವಿ. 30ನೇ ತಾರೀಕಿನ ಮಟ್ಟನು ಆಗ್ಲಿಲ್ಲ ಅಂತಂದ್ರೆ 30ಕ್ಕೂ ಬಂದ್ ಮಾಡ್ತೇವೆ ಅಂತ ಹೇಳೇವಿ. ಈಗ ಆಲ್ರೆಡಿ ನಾವು ಸ್ಟೇಟ್ಮೆಂಟ್ ಕೊಟ್ಟೇವಿ. 30 ಆದ್ರೂ ಕೂಡ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ಅಲ್ಲೇ ನಾವು ಕುಂತು ಧರಣಿ ಮಾಡ್ತೇವೆ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಮತ್ತೆ ಆಗುವವರೆಗೂ ಇವತ್ತಿನ ಹೋರಾಟಕ್ಕೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಾವು ಧಾರವಾಡ ಮಹಾನಗರ ಪಾಲಿಕೆಯನ್ನು ಪ್ರತ್ಯೇಕವಾಗಿ ಮಾಡಬೇಕು ಅನ್ನುವ ಒಂದು ಉದ್ದೇಶಪೂರ್ವಕವಾಗಿ ಇವತ್ತು ನಮ್ಮ 7ನೇ ವಾರ್ಡಿನ ಪರವಾಗಿ ಎಲ್ಲ ಸಮಾಜದ ಹಿರಿಯರು, ಮುಖಂಡರು, ಮಹಿಳೆಯರು ಎಲ್ಲರೂ ಆಗಮಿಸಿ ಇವತ್ತಿನ ದಿವಸ ಇದೊಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ನಮ್ಮ ಎಲ್ಲ ಸಮಾಜದ ಜನತೆಗೆ ಹಾಗೂ ಎಲ್ಲರಿಗೂ ಇದೊಂದು ನಾವು ಒಂದು ಹೋರಾಟ ಮಾಡುವ ಉದ್ದೇಶದಿಂದ ಇದಕ್ಕೆ ನಮ್ಗೆ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು, ಯಾಕಂತಂದ್ರೆ ಈಗ ನಮ್ಗೆ ಏನಾಗೈತ್ರಿ, ಏನು ಬಂದ್ರು ಹುಬ್ಳಿಗೆ ಹೊಕ್ಕತ್ರಿ ಫಂಡ್, ಧಾರವಾಡಕ್ಕೆ ಯಾವ ಫಂಡ್ ಬರೋದಿಲ್ರಿ. ಧಾರವಾಡಕ್ಕೆ ಡೆವಲಪ್ಮೆಂಟ್ ಅನ್ನುವಂಥದ್ದು ಧಾರವಾಡಕ್ಕೆ ಯಾವ ರೀತಿಯಿಂದ ಆಗವಲ್ದು. ಸಣ್ಣ ಸಣ್ಣ ಓಣಿಗಳು ಇವು, ನಮ್ಮ ರೈತಕಿ ಏರಿಯಾದು ಕೆಲವೊಂದು ರಸ್ತೆಗಳು ಇವು ಎಲ್ಲ ಭಾಳ ಐತಿ ಅಂತ ಉದ್ದೇಶಪೂರ್ವಕವಾಗಿ ನಾವು ಪ್ರತ್ಯೇಕ ಮಾಡಿದ್ರೆ ನಮಗೇನಾರ ನ್ಯಾಯದಿಂದ ರಾಜ್ಯ ಸರ್ಕಾರದಿಂದ ಬರುವಂಥ ಕೆಲವೊಂದು ಅನುದಾನ ಫಂಡ್ಗಳು ಬಂದ್ರೆ ಧಾರವಾಡನೂ ಒಂದು ಡೆವಲಪ್ ಆಕತಿ ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಇದನ್ನ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನಾಗಿ ಮಾಡಲಿ ಅಂತೇಳಿ ನಾವೆಲ್ಲರೂ ಹೋರಾಟ ಮಾಡಾಕತ್ತೇವೆ. ನಿಮ್ಮ ಹೆಸರು? ಶ್ರೀಕಾಂತ್ ಅಯ್ಯನವರು. ಮಹಾನಗರ ಪಾಲಿಕೆಯನ್ನು ವಿರೋಧಿಸುವಂತ ವಿರೋಧಿಗಳಿಗೆ, ಮಹಾನಗರ ಪಾಲಿಕೆಯನ್ನು ವಿರೋಧಿಸುವಂತ ವಿರೋಧಿಗಳಿಗೆ हमारी मांगनी पूरी करो, हमारी मांगनी पूरी करो, हमारी मांगनी पूरी करो, बेटे ಬೇಕು. ಆಮೇಲೆ ನಮ್ಮ ವಾರ್ಡಿನ ಪ್ರಮುಖರಾದಂತ ನಮ್ಮ ಅಧ್ಯಕ್ಷ ವಹಿಸಿದಂತ ನಮ್ಮ ಶ್ರೀಕಾಂತ್ ಅಯ್ಯನವರಿದ್ದಾರೆ. ಆಮೇಲೆ ಪ್ರಕಾಶ್ ಬಾವಿಕಟ್ಟೆ ಅವ್ರು ಬಂದಾರ. ಆಮೇಲೆ ಪ್ರಕಾಶ್ ಹುಲ್ಮನೆ ಅವ್ರು ಬಂದಾರ. ಆಮೇಲೆ ಅನೇಕರ ಹೆಸರು ಹೇಳಾರ್ದಂಗೆ ಎಷ್ಟು ಜನ ಇವತ್ತು ಬಂದಾರ ಅಂತಂದ್ರೆ ತುಂಬಾ ಖುಷಿ ಆಗ್ತೈತಿ. ಆಮೇಲೆ ಇನ್ನೊಬ್ರು ಪ್ರಮುಖರು ಇದಾರ, ಕೊಯ್ಯಾಸ್ ಬಸವಾಡ್ ಅಂತೇಳಿ. ಅವ್ರ ಮುಂದ್ ಬರಂಗಿಲ್ಲ, ಹಿಂದ್ ಕೂತಿರ್ತಾರ. ಆಮೇಲೆ ನಮ್ ಇನ್ನೊಂದ್ ಜೊತೆ ಇಮ್ಮಡಿ ಪುಲಿಕೇಶಿ ಟೀಮ್ ಸಹಿತ ನಮ್ ಕೂಡಿ ಬಂದಾರ ಇವತ್ತು ಎಲ್ಲರೂ ಯುವಕರು. ನಾವೊಂದು ಧಾರವಾಡ ಯಾಕೆ ಸಪ್ರೇಟ್ ಆಗ್ಬೇಕಂತ ಒಂದ್ ಸ್ವಲ್ಪ ಹೇಳ್ತೀನಿ, ಬಹಳ ತುಂಬಾ ಟೈಮ್ ತಗೊಳಂಗಿಲ್ಲ. ನಾವು ಪಾಲಿಕೆ ಸದಸ್ಯರಾಗಿ 5 ವರ್ಷ ನಾವು ಪಾಲಿದ್ವಿ. ನಾವು ಪಾಲಿಕೆ ಒಳಗೆ ಏನೆಲ್ಲ ಅನುಭವಿಸಿವನ್ನೋ ನಮಗಷ್ಟ ಗೊತ್ತಿತ್ತು. ಯಾಕಂತಂದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಲಿ, ಮರಣದ ಉದಾಹರಣೆ ಆಗಲಿ, ಆಮೇಲೆ ನಮಗೆ ವಾರ್ಡ್ನಲ್ಲಿ ಕೆಲಸ ಕೇಳೋದಂತಾದ ನಾವು ಫೈಲೆಲ್ಲ ಮೂವ್ಮೆಂಟ್ ಮಾಡ್ಬೇಕಂತಂದ್ರೆ ಇಲ್ಲೆಲ್ಲ ಮೂವ್ಮೆಂಟ್ ಮಾಡಿದ್ರೆ ಹೋಗೋದೆಲ್ಲಿಗೆ ಹುಬ್ಳಿಗೆ ಹೋಗಿತ್ತು. ಅದು ಅಕೌಂಟ್ ಸೆಕ್ಷನ್ದಾಗ ಕುಂದಿರ್ತಿತ್ತು. ನಾವು ಅಲ್ಲಿ ಅಡ್ಡಾಡಿ ಅಕೌಂಟ್ ಸೆಕ್ಷನ್ದಾಗ ಹೋಗಿ ಫೈಲ್ ಮೂವ್ಮೆಂಟ್ ಮಾಡ್ಬೇಕಂತಂದ್ರೆ ಸಾಮಾನ್ಯ ಅಲ್ಲ. ಸೊ ಹಿಂಗಾಗಿ ಪ್ರತಿಯೊಂದು ನಮ್ಮ ಪಾಲಿಕೆದಾಗ ಬಹಳ ತೊಂದರೆ ಆಗ್ತಿತ್ತು. ನೋಡ್ರಿ, ಕಮಿಷನರ್ ಬಂದ ಅಂತಂದ್ರು ಧಾರವಾಡ ಬಂದಿಲ್ಲ. ಈಗ ವಾರದಾಗ 2 ಸರಿ ಅವರು ಬಂದು ಹೋಗ್ತಾರ. ಆದ್ರೆ ಒಮ್ಮೆ ರಜಾ ದಿನ ಇತ್ತಪ್ಪ ಅಂದ್ರೆ ಬರುದೇ ಇಲ್ಲ. ಆಮೇಲೆ ಎಸ್ ಅವರು ಕೂಡ ಅದೇ ರೀತಿ ಆಗಿರ್ತೈತಿ. ಪಾಲಿಕೆದಾಗ ನಮಗಷ್ಟ ಅಲ್ದ ಇನ್ನು ಉಳಿದ ಜನರಿಗೂ ಕೂಡ ಅಷ್ಟೇ ತೊಂದರೆ ಆಗತೈತಿ. ಅದಕ್ಕೆ ಧಾರವಾಡ ಸಪ್ರೇಟ್ ಆಗ್ಲೇಬೇಕಂತ ಈ ಒಂದು ಕೂಗು ಬಹಳ ಹೆಚ್ಚಿನ ಪ್ರಮಾಣದಾಗ ಓಡಾತೈತಿ. ಆಮೇಲೆ ನಮ್ಮ ಧಾರವಾಡ ಪೆಡಾ ನಗರಿ ಅಂತ ಅನಿಸ್ಕೊಂಡಿತ್ತು, ಕವಿಗಳ ನಾಡು ಅಂತ ಅನಿಸ್ಕೊಂಡಿತ್ತು, ಸಂಸ್ಕೃತ ನಗರಿ ಅಂತ ಅನಿಸ್ಕೊಂಡಿತ್ತು. ಇಂಥ ಒಂದು ನಾಡನ್ನ ನಾವು ಕಳ್ಕೊಳ್ಳಕ್ ಇಷ್ಟಪಡಂಗಿಲ್ಲ. ಸೊ ಯಾವುದೇ ರೀತಿಯಿಂದ ಧಾರವಾಡಕ್ಕೆ ಅನ್ಯಾಯ ಆಗ್ಲಾರ್ದಂಗ ನಾವೆಲ್ಲ ನೋಡ್ಕೊಂಡು ಹೋಗೋಣ. ಈಗಿನ ಹುಡುಗರಿಗೆಲ್ಲ ಏನ್ ಹೇಳ್ತಾರ ಅಂತಂದ್ರೆ ಅನುದಾನ ಬರೋದಿಲ್ಲ ಅಂತ ಹೇಳತ್ತಾರ. ಯಾವುದೇ ರೀತಿಯಿಂದ ಆ ರೀತಿ ಆಗುದಿಲ್ಲ. ಯಾಕಂತಂದ್ರೆ ನಮ್ಮ ಧಾರವಾಡ ತುಂಬಾ ಬೆಳೆಯತೈತಿ. ಯಾಕಂತಂದ್ರೆ ಇಲ್ಲಿ ಸಂಘ ಸಂಸ್ಥೆಗಳು ಆಯ್ತು, IIT ಆಯ್ತು, IIIT ಆಯ್ತು, ಕೃಷಿ ವಿಶ್ವವಿದ್ಯಾಲಯ ಆಯ್ತು, ಇನ್ನು ಅನೇಕ ಸಂಸ್ಥೆಗಳು ಬಡವರಿಗಾಗಿ ಅಂತ ಇರೋದೇ ನಮ್ಮ ಧಾರವಾಡ. ಯಾಕಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಧಾರವಾಡದಾಗ ಬಂದ ಕಲಿಯಾಕ ಕುಂತಾರ. ಆಮೇಲೆ ಇಲ್ಲಿ IAS ಕೋಚಿಂಗ್ ಆಗಿರ್ಬೋದು, KS ಆಗಿರ್ಬೋದು, ಇನ್ನು ಅನೇಕ ಇಲ್ಲಿ ಅಭಿವೃದ್ಧಿ ಇದನ್ನ ಎಜುಕೇಶನ್ ತಗೊಳಕ್ ಕುಂತಾರೆ. ಹಿಂಗಾಗಿ ನಮ್ಮ ಧಾರವಾಡ ನಾವು ಉಳಿಸ್ಕೊಳ್ಳೋಣ. ಇಲ್ಲಿ ನನಗ ಕರೆದ ನಾನು ಇಲ್ಲಿ ಸತತವಾಗಿ
10ನೇ ದಿನ ನಾನು ಈ ಪ್ರತಿಭಟನೆದಾಗ ಅದೀನಿ. ನಾವು ಮೊದಲನೇ ದಿನ ಉಪವಾಸ ಕುಂತಿದ್ವಿ. ಈಗ 30ನೇ ತಾರೀಕಿಗೆ ಬಂದ್ ಅಂತ ಹೇಳ್ಯಾರ. ಅದನ್ನೂ ಅವರಿಗೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಹುಡುಗರೆಲ್ಲ ಯುವಕರೆಲ್ಲ ಈಗ ಶಾಂತ ರೀತಿಯಿಂದ ಅದಾರ. ಮುಂದೆ ಯಾವ ರೀತಿ ರೋಚಿಗಳ್ತಾರ ಗೊತ್ತಿಲ್ಲ. ಯಾಕಂದ್ರೆ ಹಿರಿಯರೆಲ್ಲ ಸೈಡಿಟ್ಟು ಯುವಕರ ಮುಂದೆ ಬರ್ತಾರ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಿಮ್ಮ ವಾರ್ಡಿಂದ ನಿಮಗೆ ಹೋರಾಟಕ್ಕೆ ನೀವೆಲ್ಲ ಜನ ಬೆಂಬಲ ಕೊಡ್ಬೇಕಂತ ಹೇಳಿದ ಮ್ಯಾಗ ನಾವು ಎಲ್ಲ ಹಿರಿಯರು ಆಮೇಲೆ ನಮ್ಮಲ್ಲಿರುವಂಥ ರೈತರು, ಯುವಕರು, ಕಾರ್ಮಿಕರು ಎಲ್ಲರೂ ಕೂಡ ಮಾತಾಡಿಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಓಣಿಗಳಿಗೆ ಹಿಂಗೆಲ್ಲ ಈ ವಿಷಯ ಅಂತ ಹೇಳಿದ ಮ್ಯಾಗ ಎಲ್ಲ ಸ್ವಯಂ ಪ್ರೇರಿತವಾಗಿ ಯಾವ ಪಕ್ಷ ಇಲ್ದನ BJP ಆಯ್ತು, ಕಾಂಗ್ರೆಸ್ ಆಯ್ತು, ಯಾವ JDS ಆಯ್ತು, ಯಾವುದೂ ಇಲ್ಲ ಎಲ್ಲದನ್ನ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ನಮ್ಮ ಈ ಬೆಂಬಲಕ್ಕಂತಂದ್ರೆ ಬಂದರು. ಅದಕ್ಕೆ ರೈತರನ್ನು ಎದ್ದು ಚಕಡಿ ತೊಗೊಂಡು ಬಂದ್ವಿ. ಇದನ್ನ ಆಗ್ಬೇಕನ್ನೋಂಥ ಉದ್ದೇಶಕ್ಕೆ ನಾವೆಲ್ಲ ಹೇಳಿದ್ವಿ. ಯಾವ ರೀತಿ ಏನಾಗತ್ತೈತಿ, ಏನು ತೊಂದರೆ ಆಗತ್ತೈತಿ ಅಂತ ಹೇಳಿದ ಮ್ಯಾಗ ಬರುವಂಥ ಅನುದಾನದೊಳಗೆ 90% ಹುಬ್ಬಳ್ಳಿಗೆ ತೊಗೊಂಡು ಬೇರೆ 10% ಅದು ಮುಗಿ ತುಪ್ಪ ಹೊರಸ್ತಂಗೆ ಆ ರೀತಿ ನಮಗೊಂದು ಅನುದಾನ ಕೊಡುವಂಥದ್ದು ನಮ್ಗೆ ಅನ್ಯಾಯ ಆಗತ್ತಿದ್ದಕ್ಕೆ ನಾವು ಇವತ್ತು ಇದನ್ನ ನಮ್ಮ MLA ಇವರಿಗೆ ಹೇಳಿದ್ವಿ. ಆವಾಗಿನ ಟೈಮ್ದಾಗ ನಮ್ಮ MLA ಅವರು ಈ ವಿಷಯನ ನಾವು ಅವರದನ್ನ ಮನಸ್ಸಿನ ಮೇಲೆ ತಗೊಂಡು ಅವ್ರೇನು ಮಾಡಿದ್ರೆ ಎಲ್ಲ ಆಫೀಸರ್ಸಿಗೆ ಹೇಳಿದರು. ಅವ್ರ ಕಡೆ ಚರ್ಚೆ ಮಾಡಿದರು. ಈ ರೀತಿ ಏನಾಗತ್ತೈತಿ ಅಂತೆಲ್ಲ ಕೇಳಿದ ಮ್ಯಾಗ ಅವರ ಹೌದು ಇದು ಹೆಚ್ಚಿನ ಪರ್ಸೆಂಟೇಜ್ ಅಲ್ಲೇ ಹೊಂಟಿದ್ದಕ್ಕಂತಂದು ಹೇಳಿದ ಮ್ಯಾಗ ಅವರು ಧಾರವಾಡಕ್ಕೆ ಆದ್ರಂದ್ರೆ ಏನೇನು ಅನುಕೂಲಕ್ಕೈತೆ ಅನ್ನೋದಕ್ಕೆ ಅವ್ರು ಸ್ವತಃ ತಾವ ಆಫೀಸ್ ಟು ಆಫೀಸು, ಟೇಬಲ್ ಟು ಟೇಬಲ್ ಅಡ್ಡಾಡಿ ಕ್ಯಾಸ್ ತಾವ ಇದನ್ನ ನಮ್ಮ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಇದನ್ನ ಮನಸ್ಸಿನ ಮೇಲೆ ತೊಗೊಂಡು ಇದನ್ನ ಅಧಿವೇಶನದಾಗ ಆಯ್ತು, ಆಮೇಲೆ ಕ್ಯಾಬಿನೆಟ್ನಾಗ ಮಾತಾಡಿಸಿ ಇದನ್ನ ಅನುಮೋದನೆ ಇದು ಮಾಡಿಕೊಂಡು ಸರ್ಕಾರದ ಹಂತದಾಗ ಇದನ್ನ ಗೆಜೆಟು ಆಯ್ತು ಎಲ್ಲ ಆಯ್ತು. ಅದಾದ ನಂತರ ಹೊಳ್ಳಿ ಇನ್ನೇನು ರಾಜ್ಯಪಾಲರದಾಗ ಹೋಗಿ ಸಹಿ ಆಗ್ಬೇಕನ್ನೋಂಥದ್ದು ಟೈಮ್ದಾಗ ಅಲ್ಲಿ ಕಾಣದ ಕೈಗಳು ತಡೆ ಹಿಡಿದು ಎದಕ್ಕೆ ಇದೆಲ್ಲ ವಿನಯ್ ಕುಲಕರ್ಣಿ ಅವ್ರು ಇದರೋ ವಿಷಯದ ಕೈ ಹಾಕಿಲ್ಲ ಅಂದ್ರೆ ಎಲ್ಲರೂ ಮಾಡೇ ಬಿಡೋರು. ವಿನಯ್ ಕುಲಕರ್ಣಿ ಹೆಸರು ಬರಬಾರ್ದನ್ನೋ ಉದ್ದೇಶಕ್ಕಾಗಿ ಇದನ್ನ ತಡೆ ಹಿಡ್ದಾರಪ್ಪ ಅಂತ ಹೇಳಿ ನಾವು ಇದನ್ನ ನಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರೂ ನಾವು ಇದು ಅವಕಾಶ ಕೊಟ್ಟಂತ ನನಗೆ ನಿಮ್ಗೆಲ್ಲರೂ ಧನ್ಯವಾದ. BJP ಪಕ್ಷ ಅಂದ್ರೆ ಒಂದು ಗೊಂದಲದ ಗೂಡಾಗೈತಿ. ಯಾಕಂತಂದ್ರೆ ಈ ಕಡೆ ಪ್ರಹ್ಲಾದ್ ಜೋಶಿ ಅವರು ಬೆಲ್ಲದವರು ರಾಜ್ಯಪಾಲರಿಗೆ ಹೋಗಿ ಲೆಟರ್ ಕೊಡ್ತಾರೆ, ಈ ಕಡೆ ಕಾರ್ಪೊರೇಟರ್ಗೆ ನೀವು ಹೋಗ್ಬೇಡ್ರಿ ಅಂತಾರೆ. ಅಂದ್ರೆ ಈ ಕಡೆ ನಾವ ಮಾಡಾಕತ್ತೇವೆ ಅನ್ನೋದು, ಈ ಕಡೆ ಮತ್ತು ನಾವು ಅದಕ್ಕೆ ವಿರೋಧ ಮಾಡಾಕತ್ತೇವೆ ಅನ್ನೋದು ಈ ತರ ಮಾಡಾಕತ್ತಾರ. ಇದಕ್ಕೊಂದು ಸ್ವಲ್ಪ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಇತ್ತಂದ್ರೆ ನಿಮ್ಮ ಎಲ್ಲ ಕಾರ್ಯಕರ್ತರಿಗೆ ಹೇಳಿ ಈ ಒಂದು ಹೋರಾಟಕ್ಕೆ ಕಳಿಸ್ರಿ. ಪ್ರಹ್ಲಾದ್ ಜೋಶಿ ಅವರ, ಅರವಿಂದ್ ಬೆಲ್ಲದವ್ರ. ಇಲ್ಲ ಅಂತಂದ್ರೆ ಇದೇ ರೀತಿ ಆಗಿ ಹೋದ್ರೆ ಮುಂದೆ ಈ ಸರ್ಕಾರ ಮಾಡೇ ಮಾಡುತ್ತೆ. ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಆ ಸಮಯದೊಳಗೆ ನಿಮಗೆ ಧಾರವಾಡದೊಳಗೆ ಹೆಜ್ಜೆ ಇಡಾಕ್ ಬಿಡೋದಿಲ್ಲ. ಪ್ರತಿಯೊಬ್ಬರು ಭಾಳ ಅಂದ್ರೆ ನಿಮ್ಮ ಕಾರ್ಪೊರೇಟರು, ನಿಮ್ಮ ಲೀಡರ್ಗಳು ಅಷ್ಟೇ ನಿಮ್ಮನ್ನು ಬೆನ್ನೆಲುಬಾಗಿ ನಿಂದಿರ್ತಾರೆ ಹೊರತು ಪಕ್ಷದ ವೋಟರ್ಸ್ ಆಯ್ತು ಮತ್ತು ಎಲ್ಲ ಮತದಾರರಾಯ್ತು ನಿಮ್ಮನ್ನು ಧಿಕ್ಕರಿಸ್ತಾರಂತೇಳಿ ಈ ಮೂಲಕ ನಿಮ್ಗೆ ಹೇಳಾಕತ್ತೇನೆ. ದಯವಿಟ್ಟು ನಿಮ್ಮ ಮನಸ್ಥಿತಿ ಚೇಂಜ್ ಮಾಡ್ಕೋರಿ. ನಿಮ್ಮ ಪಕ್ಷದ ಹಂಗೈತಿ. ಮ್ಯಾಲೊಂದು ಗಾಂಧಿನ ನೆನೆಸೋದು, ಒಳಗೆ ನೀವು ಗೋಡ್ಸೆನ್ ನೆನೆಸೋರು. ನೀವು ನೀವು ಅಂತ ಪಕ್ಷದವ್ರು ಅದಿರಿ, ಅಂತ ತತ್ವದವ್ರು ಅದಿರಿ. ಈಗೂ ನಮಗೆ ಹಂಗ ಮಾಡಾಕತ್ತೀರಿ. ಯಾಕಂದ್ರೆ ಹುಬ್ಳಿ ಏನ ಪ್ರತ್ಯೇಕ ಮಹಾನಗರ ಪಾಲಿಕೆ ಒಳಗೆ ಧಾರವಾಡಕ್ಕೆ ಆತಂದ್ರೆ ಹುಬ್ಳಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗೋಲ್ಲ ಅಂತೇಳಿ ನಿಮ್ಗೆ ವಿಚಾರ ಐತಿ. ಯಾವಾಗಿದ್ರು ಇವತ್ತಲ್ಲ ಹಿಂದಿನಿಂದ ನೀವು ಮಾಡಾಕತ್ತೀರಿ. MP ಆಫೀಸು ನೀವು ಧಾರವಾಡ ಜಿಲ್ಲಾದಾಗ ಆಗ್ಬೇಕಾಗಿತ್ತು, ಆದ್ರೆ ನೀವು ಹುಬ್ಳಿ ಒಳಗೆ ಮಾಡ್ಕೊಂಡ್ರಿ. ಆಧಾರ ಕೇಂದ್ರ ಧಾರವಾಡದಾಗ ಆಗ್ಬೇಕಾಗಿತ್ತು, ಅದನ್ನ ಹುಬ್ಳಿ ಒಳಗೆ ಮಾಡ್ಕೊಂಡ್ರಿ. ಈಗಾಗಲೇ ಮತ್ತೊಂದು ನಮ್ಗೆ ಸಂಶಯ ಬರಾಕತ್ತೈತಿ, ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯನ್ನು ಕೂಡ ನೀವು ಗೋಕುಲ್ ರಸ್ತೆಗೆ ಮಾಡಾಕತ್ತೀರಿ ಅಂತ ಹೇಳಿ. 3 ದಿವಸ ಜಿಲ್ಲಾಧಿಕಾರಿ ಕಚೇರಿ ಗೋಕುಲ್ ರಸ್ತೆ ಕಡೆ ಮತ್ತು 3 ದಿವಸ ಧಾರವಾಡಕ್ಕೆ ಅಂತೇಳಿ ಮಾಡಾಕತ್ತೀರಿ. ಇದೇ ತರ ಆತಂತಂದ್ರೆ ಪ್ರತ್ಯೇಕ ನಗರ ಪಾಲಿಕೆ ಹೋಯ್ತು, ನಿಮ್ಮ ಪ್ರತ್ಯೇಕವಾಗಿ ನಿಮ್ಮನ್ನು ಧಾರವಾಡ ಜಿಲ್ಲಾನ ಬಿಡಿಸ್ತೇವೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ. ನೋಡಕ್ಕ ನೋಡ್ನಾರಿ ನೋಡು ಎದ್ದ ಧಾರವಾಡ ನಗರದ ಹಿರಿಯರ್ ನೋಡ. ನೋಡಕ್ಕ ನೋಡ್ನಾರಿ ನೋಡು ಎಂತ ಧಾರವಾಡ ನಗರದ ಹಿರಿಯರ್ ನೋಡ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬಗ್ಗೆ ಹೋರಾಟ ಮಾಡ್ತಾರ ನೋಡ. ತಂಗಿ ಹೋರಾಟ ಮಾಡ್ತಾರ ನೋಡ. ಧನ್ಯವಾದಗಳು. ಜಾತ್ಯತೀತವಾಗಿ ಹೋರಾಟ ಇವತ್ತು ಇದು ಹೋರಾಟ ಉಗ್ರ ರೂಪ ತಾಳೈತಿ. ಆ ಕಾರಣಕ್ಕಾಗಿ ನಾವು ಧಾರವಾಡದಾದಂಥ ಕಾಂಗ್ರೆಸ್ ಕಾರ್ಪೊರೇಟರು ನಾವು ಪಕ್ಷಾತೀತವಾಗಿ ಜಾತ್ಯತೀತ ಬೆಂಬಲ ಮಾಡಬೇಕಂತೇಳಿ ನಾವೆಲ್ಲರೂ ಕೂಡಿ ಇವತ್ತು ನಮ್ಮ ಪಕ್ಷದ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯಕ್ಕೂ ರಾಜೀನಾಮೆಯನ್ನು ನಮ್ಮ ಅಧ್ಯಕ್ಷರಾದಂಥ ಬ್ಲಾಕ್ ಕಾಂಗ್ರೆಸ್ 71 ಅರವಿಂದ್ ಅವರಿಗೆ ನಾವು ಮುಟ್ಸಾಕತ್ತೇವೆ. ಅದನ್ನು ಮುಂದಿನ ದಿನದಾಗ ಅವ್ರ ಮುಂದೆ ಏನೈತಲ್ಲ ಅವ್ರ ಮೇಲಧಿಕಾರಿಗಳಿಗೆ ಅವರು ಕಳಿಸ್ತಾರೆ.
ವಿಷಯ ಇದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯತ್ವ ಹಾಗೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕುರಿತು ಮಾನ್ಯರು ಧಾರವಾಡ 71 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ವಿವಿಧ ವಾರ್ಡ್ಗಳು ಚುನಾಯಿತ ಸದಸ್ಯರುಗಳಾದ ನಾವು ಈ ಕಳೆದ 10 ದಿನಗಳಿಂದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗಾಗಿ ನಿರಂತರ ಹಾಗೂ ತೀವ್ರ ಸ್ವರೂಪ ಹೋರಾಟ ನಡೆಯುತ್ತಿದ್ದು ನಮಗೆ ತಿಳಿದಿದೆ. ಧಾರವಾಡ ಸಮಗ್ರ ಅಭಿವೃದ್ಧಿ ಹಾಗೂ ಇಲ್ಲಿನ ಸಾರ್ವಜನಿಕ ಹಿತದೃಷ್ಟಿಯಿಂದ ಧಾರವಾಡದ ಪ್ರತ್ಯೇಕ ಪಾಲಿಕೆ ಅಗತ್ಯತೆ ಅಂತ ಅನಿವಾರ್ಯವಾಗಿದ್ದು, ಇದು ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿದ್ದು ನಮ್ಮ ವೈಯಕ್ತಿಕ ಅಧಿಕಾರಕ್ಕಿಂತ ಧಾರವಾಡ ಜನತೆ ಹಿತ ಹಾಗೂ ಅವರ ಭಾವನೆಗಳೇ ಮುಖ್ಯ ಎಂದು ನಾವು ದೃಢವಾಗಿ ನಂಬಿದ್ದು, ಸಾರ್ವಜನಿಕರು ಹಾಗೂ ನ್ಯಾಯಸಮ್ಮತವಾದ ಹೋರಾಟ ಸಂಪೂರ್ಣವಾಗಿ ಧ್ವನಿಯಾಗಿ ನಿಟ್ಟಿನಲ್ಲಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯತ್ವ ಹಾಗೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ನೀಡುತ್ತೇವೆ. ಕ್ಷೇತ್ರಕ್ಕೆ ಧಾರವಾಡದ 71ನೇ ಕ್ಷೇತ್ರ ಶ್ರೀ ರಾಜಶೇಖರ್ ಕಮತಿ, ಶ್ರೀಮತಿ ಸುರವ್ವ, ಶ್ರೀಮತಿ ದಿಲ್ಶಾನ್ ಬೇಗಂ ನದಾಫ್, ಶ್ರೀಮತಿ ದೀಪಾ ಸಂತೋಷ್ ನಿಲ್ಕಟ್ಟಿ ಹಾಗೂ ಪ್ರಕಾಶ್ ಬಾಬುರಾವ್ ಗಾತ್ರೆ ಇವರು ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಅವರಿಗೆ ಮಾತನಾಡಿದ್ವಿ, ಇದು ಪಕ್ಷದ ತೀರ್ಮಾನ ಅಂದ ಮೇಲೆ ಇದು ವೇದಿಕೆಗಲ್ಲ, ಅವರು ಯಾರ ಬ್ಲಾಕ್ ಇವರು ಹೆದ್ದಿದ್ದಾರೆ ಅವರಿಗೆ ಕೊಡಿ, ಅವರು ನಮಗೆ ಕೊಡ್ತಾರ. ಆದ್ರೆ ತೀರ್ಮಾನಗಳು ಈಗಾಗಲೇ ತೆಗೆದುಕೊಂಡು ಬಿಟ್ಟಿದ್ದಾರೆ. ಅವರು ಆ ಪಕ್ಷದ ವೇದಿಕೆಯಲ್ಲಿ ಸೂಕ್ತ ಅಧಿಕಾರವನ್ನ ಹೊಂದಿದಂತವರಿಗೆ ಅವರು ಕಳಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾರೆ. ಇದು ಸಂತೋಷದ ವಿಷಯ. ಏನು ಯಾವಾಗ ಇದು ಪ್ರಾರಂಭ ಆಯಿತು ಅವಾಗ ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟಗಳು ಪ್ರಾರಂಭ ಆದರೂ ಸಹ ಇದು ರಾಜಕೀಯ ಗೊಂದಲದಲ್ಲಿ ಒಬ್ಬರ ಮ್ಯಾಗ ಒಬ್ಬರು ಹಾಕಕ್ಕ. ಆದ್ರೆ ಇಲ್ಲಿ ಕುಂತರು ಎಲ್ಲರೂ ಮೊನ್ನೆ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ. ಯಾರು ಯಾವ ಪಕ್ಷಕ್ಕೆ ಬಿಜೆಪಿ ಇವ್ರಿಗೆ ಬೈಬಾರ್ದು, ಇವರು ಕಾಂಗ್ರೆಸ್ಗೆ ಬೈಬಾರ್ದು, ಕಾಂಗ್ರೆಸ್ ಬಿಜೆಪಿಗೆ ಬೈಬಾರ್ದು. ಈ ನಿರ್ಣಯಕ್ಕೆ ಬದ್ಧರಾಗಿ ನನಗೆ ಹಿಂದೆ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಾಗ ಏನಾಗೈತಿ ಅದು ಇಲ್ಲಿ ಆಗಕತ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಏನು ಕಾರ್ಪೊರೇಟ್ ಅಧಿಕಾರ ನೋಡಿ ಇಲ್ಲಿ ಪ್ರಶ್ನೆ ಓಡಾಡಿ ಬಂದು ಕುಂಡ್ರಕ್ಕ ಅದ್ರ ಕುರ್ಚಿ ಅಂದ್ರೆ ಅಷ್ಟು. ಆದ್ರೆ ಇಲ್ಲೇ ಇನ್ನೂ ಒಂದು ವರ್ಷ ಅಧಿಕಾರ ಇದ್ರೂ ಸಹ ಅಧಿಕಾರ ಮುಖ್ಯ ಅಲ್ಲ, ನಮಗೆ ಜನರು ಮುಖ್ಯ, ಜನರ ನ್ಯಾಯಯುತವಾದ ಬೇಡಿಕೆ ಮುಖ್ಯ. ಅದಕ್ಕೆ ಆ ಕಾರಣದಿಂದ ತಾವೇನು ತ್ಯಾಗ ಮಾಡ್ತೀರಿ ಇದು ನಿಮಗೆ ಮುಂದೆ ಕಟ್ಟಿಟ್ಟು ಬುತ್ತಿ, ಇದು ನಿಮಗೆ ದೇವರ ಆಶೀರ್ವಾದವನ್ನ ಮಾಡ್ತಾರ. ಯಾಕಂದ್ರೆ ಪಕ್ಷಾತೀತ ಇದ್ರ ಎಲ್ಲ ಪಕ್ಷದವರು ತಿಳ್ಕೊಳ್ಬೇಕು ಅಂತ ಹೇಳಿ ಬ್ಲಾಕ್ ಅಧ್ಯಕ್ಷ. ನಮ್ಮಲ್ಲಿ ಬರುವಂಥವರು 4 ಜನ ಚುನಾಯಿತ ಪ್ರತಿನಿಧಿಗಳು, ಒಬ್ಬರು ಅನಾಮನಿರ್ದೇಶಿತ ಸದಸ್ಯರು, 5 ಜನ ಇವತ್ತು ರಾಜೀನಾಮೆಯನ್ನು ತಮ್ಮ ಸಾಮಾನ್ಯ ಸದಸ್ಯತ್ವ ಹಾಗೂ ಮಹಾನಗರ ಪಾಲಿಕೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಯಾಕಂದರೆ ಈ ಹಿಂದೆ ರಾಜ್ಯಪಾಲರನ್ನು ಭೇಟಿ ಮಾಡಿದ ಮೇಲೆ BJPಯ ನಾಯಕರುಗಳು ಇವತ್ತು ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಅರವಿಂದ್ ಬೆಲ್ಲದವರು ಇರ್ಬೋದು, ಇದು ಪಕ್ಷಾತೀತ ಹೋರಾಟ ಅಲ್ಲ, ಕೇವಲ BD ಹಿರೇಮಠರು ಮಾತ್ರ ಹೋರಾಟಗಾರರು, ಅವ್ರ ಜೊತೆ ಇರೋರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥ ಭಾವನೆಯಿಂದ ಮಾತನಾಡಿದರು. ಆದರೆ ಅವರಿಗೆ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ, ನಾವು ನಿಜವಾಗಲೂ ಪಕ್ಷಾತೀತವಾಗಿಯೇ ಕುಂತಿದ್ವಿ, ನಿಮಗೆ ಅಕಸ್ಮಾತ್ ಒಪ್ಪಿಗೆ ಬರಲಿಲ್ಲ, ಅದಕ್ಕೆ ನೀವು ಮಾತಾಡ್ತಿದ್ರಿ ಅನ್ನೋ ಕಾರಣಕ್ಕೆ ಇವತ್ತು ನಾವು ನಮ್ಮ ಪಾಲಿಕೆ ಸದಸ್ಯರುಗಳ ರಾಜೀನಾಮೆಯನ್ನು ನಾವು ತಗೊಂಡಿದ್ದೇವೆ. ಇದನ್ನು ನಾವು ಜಿಲ್ಲಾಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನು ಎಕ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಆದರೆ ನಿಮಗೊಂದು ಮಾತು ಹೇಳೋದು, ಏನು ನೀವು ಡಿವೈಡ್ ಆ್ಯಂಡ್ ರೂಲ್ ಮಾಡಕತ್ತೀರಿ ಅಥವಾ ಒಡೆದಾಳು ನೀತಿಯನ್ನು ಬ್ರಿಟಿಷ್ ಪಾಲಿಸಿಯನ್ನು ನೀವು ಮಾಡಕತ್ತೀರಿ, ಇದನ್ನು ಕೈ ಬಿಡ್ರಿ. ಇದು ಹೋರಾಟ ನಿಜವಾದ ಧಾರವಾಡಿಗರ ಪರವಾಗಿ ಮಾಡಿದಂಥ ಹೋರಾಟ. ಈ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ಜನರ ಭಾವನೆಗಳಿಗೆ ಸ್ಪಂದಿಸಿ ತಮ್ಮ ರಾಜೀನಾಮೆಯನ್ನು ನೀಡಿ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ಯಾಕಂದರೆ ಹೋರಾಟಗಾರರಿಗೆ ಯಾರಿಗೂ ನೋವು ಆಗಬಾರ್ದು ಅನ್ನುವಂಥ ಕಾರಣದಿಂದ, ಅವ್ರಿಗೆ ಮಾತಾಡಿಸಿಕೊಡ್ಬಾರ್ದು ಅನ್ನುವಂಥ ಕಾರಣದಿಂದ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ರಾಜೀನಾಮೆಯನ್ನು ನೀಡಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ 5 ಜನ, ಧಾರವಾಡ 74 ಕ್ಷೇತ್ರದಲ್ಲಿ 7 ಜನ, ಒಟ್ಟು 12 ಜನ ಇವತ್ತು ರಾಜೀನಾಮೆಯನ್ನು ನೀಡಿದ್ದಾರೆ. ಧಾರವಾಡ 71ನೇ ಕ್ಷೇತ್ರದ ಪಾಲಿಕೆ ಸದಸ್ಯರಾಗಿ
4 ಮಂದಿ ಚುನಾಯಿತ ಪ್ರತಿನಿಧಿಗಳು, ಒಬ್ಬರು ನಾಮನಿರ್ದೇಶಕರು. ಇವತ್ತೇನಾಗೈತೆ ಅಂದರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದಲ್ಲಿ ನಾವು ನಿರಂತರವಾಗಿ ಭಾಗವಹಿಸಿದ್ವಿ. ನಮಗೇನೈತಿ ಧಾರವಾಡ ಜನತೆ ಋಣ ಐತಿ, ಧಾರವಾಡ ಜನತೆ ಆಸೆ ಐತಿ, ಅದನ್ನ ಇಡೀ ಅದು ಆಗಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ನಾವು ಹೋರಾಟ ಮಾಡತ್ತಿದ್ದೀವಿ. ನಿನ್ನೇನಾಯ್ತು, ಇವರು ನಮ್ಮ ಭಾಗದ ಸಂಸದರಾತು ಮತ್ತು ಈ ಭಾಗದ MLA ಅವರಾತು ಅರವಿಂದ್ ಬೆಲ್ಲದವರು ಕಾಂಗ್ರೆಸ್ದವ್ರು ಅದಕ್ಕೆ ಇದು ಮಾಡಕತ್ತಾರ ಅಂತೇಳಿ ಸಪೋರ್ಟ್ ಐತಿ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರೆ, ಅದಕ್ಕಾಗಿ ನಾವೇನು ಮಾಡಿದ್ವಿ, ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ, ನಮ್ಗೆ ಧಾರವಾಡ ಜನತೆ ಮುಖ್ಯ, ಧಾರವಾಡ ಜನತೆ ಆಸೆ ಮುಖ್ಯ, ಧಾರವಾಡ ಜನತೆ ಹಿತ ಮುಖ್ಯ, ಧಾರವಾಡ ಅಭಿವೃದ್ಧಿ ಮುಖ್ಯ. ಆ ಕಾರಣಕ್ಕಾಗಿ ನಮ್ಗೆ ಅಧಿಕಾರದ ಆಸೆ ಇಲ್ಲ, ಆಮೇಲೆ ನಮ್ಗೆ ಇದ್ರ ಅಧಿಕಾರದ ಆಸೆ ಇಲ್ಲ. ಹಿಂಗಾಗಿ ನಾವೆಲ್ಲರೂ ಕುಡ್ಕೊಂಡು ಒಗ್ಗಟ್ಟಿನಿಂದ ನಮ್ಮೆಲ್ಲ ಪಾಲಿಕೆ ಸದಸ್ಯರು ಕಾಂಗ್ರೆಸ್ ಧಾರವಾಡದಾಗ ಎಷ್ಟು 12 ಜನ ಏನು ಬರ್ತೀವಲ್ಲ, ನಾವೆಲ್ಲರೂ ಒಗ್ಗಟ್ಟಿಂದ ಮಾತಾಡಿಕೊಂಡು ನಮ್ಗೆ ಅಧಿಕಾರಕ್ಕಿಂತ ನಮ್ಮ ಧಾರವಾಡ ಜನತೆ ಅಭಿವೃದ್ಧಿ ಮುಖ್ಯ, ಧಾರವಾಡ ಜನ ಆಸೆ ಮುಖ್ಯ, ಧಾರವಾಡ ಜನತೆ ಮನಸ್ಸಿನ ಮಾತು ಮುಖ್ಯ ಅಂತೇಳಿ ನಾವು ರಾಜೀನಾಮೆ ಕೊಟ್ಟೇವೆ. ನಾವು ಈಗ ನಮ್ಮ ಪಕ್ಷದ ಹಿರಿಯರಾದಂಥ ನಾವು ಮೊದಲು ಬ್ಲಾಕ್ ಅಧ್ಯಕ್ಷರು, ನಮ್ಮ ಪ್ರಮುಖರು ಬ್ಲಾಕ್ ಅಧ್ಯಕ್ಷರ ಮುಖಾಂತರ ನಾವು ನಮ್ಮ ರಾಜೀನಾಮೆ ಪತ್ರವನ್ನು ಪಕ್ಷಕ್ಕೆ ನಾವು ಮುಟ್ಟಿಸೇವೆ. ಅದನ್ನೇ ಇಂತೆಲ್ಲ ಅವರು ಈಗ ಜಿಲ್ಲಾ ಅಧ್ಯಕ್ಷರಿಗೆ ಮುಟ್ಟಿಸಿ ಅದನ್ನು ಮುಂದೆ ವರಿಷ್ಠರಿಗೆ ಮುಟ್ಟಿಸ್ತಾರೆ. ನಾವು ಅದಕ್ಕೆ ಬದ್ಧವಾಗಿದ್ದೀವಿ. ನಮ್ಗೆ ಅಧಿಕಾರ ಮುಖ್ಯ ಅಲ್ಲ, ನಮ್ಗೆ ಧಾರವಾಡ ಜನತೆಯ ಅಭಿವೃದ್ಧಿ ಮುಖ್ಯ ಅಂತೇಳಿ ನಾವು ರಾಜೀನಾಮೆ ಕೊಟ್ಟೇವೆ. ಏನು 10ನೇ ದಿನ ಈ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಹೋರಾಟ ನಡೀತಾ ಇದೆ. ಇವತ್ತು 10ನೇ ದಿನದಂದು ಏನು ನಿನ್ನೆ ಸ್ಥಳೀಯ ಶಾಸಕರು ಅರವಿಂದ್ ಬೆಲ್ಲದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಪಕ್ಷದ ಪಾಲಿಕೆ ಸದಸ್ಯರುಗಳಿಗೆ ಮತ್ತು ಅನೇಕ ಮುಖಂಡರುಗಳಿಗೆ ನೋವಾಗುವ ರೀತಿ ಏನು ಪ್ರಾಮಾಣಿಕವಾಗಿ ಹೋರಾಟದಲ್ಲಿ ಪಾಲ್ಗೊಂಡು ಅವರು ಹೋರಾಟಗಾರರ ಬೆನ್ನಿಗೆ ನಿಂತು ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಏನು ಮಾಡ್ತಾಯಿದ್ರು ಅಂಥವ್ರಿಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಿನ್ನೆ. ಏನು ನೀವು BDR ಮಟ್ಟ ಬಿಟ್ಟರೆ ನೀವೆಲ್ಲ ರಾಜಕಾರಣ ಮಾಡಕತ್ತಾರ ಅನ್ನುವಂಥದ್ದು ಹೇಳಿದರು. ಅದಕ್ಕೆ ಬಹಳಷ್ಟು ಮನನೊಂದು ಪಾಲಿಕೆ ಸದಸ್ಯರು ಪ್ರತ್ಯೇಕ ಮಹಾನಗರ ಪಾಲಿಕೆ ನಮಗೆ ಬೇಕಾಗಿರೋದು ಅಧಿಕಾರ ಅಲ್ಲ, ಏನು ಧಾರವಾಡ ಜನ ನಮಗೆ ಮತ ಹಾಕಿ ಗೆಲ್ಲಿಸಿ ಪಾಲಿಕೆ ಸದಸ್ಯರನ್ನಾಗಿ ಮಾಡ್ಯಾರ, ಆ ಪಾಲಿಕೆ ಸದಸ್ಯರನ್ನಾಗಿ ಮಾಡದೆ ಈ ಧಾರವಾಡ ಜನತೆಯ ಋಣ ತೀರಿಸ್ಬೇಕಂದ್ರೆ ನಾವು ಇಲ್ಲಿ ಪ್ರಾಮಾಣಿಕವಾಗಿ ಒಂದು ಸಾಮಾನ್ಯ ಜನರಂತೆ ನಾವು ವೇದಿಕೆ ಕುಂದಿರ್ತೇವೆ. ನಾವು ಈಗ ಪಕ್ಷದಲ್ಲಿ ಏನು ನಮ್ಮ ಸದಸ್ಯತ್ವ ಇದೆ, ಸದಸ್ಯತ್ವ ಆದಮೇಲೆ ಅವ್ರಿಗೆ B.Pharm ಕೊಟ್ಟು ಇಲ್ಲಿ ಸದಸ್ಯರನ್ನಾಗಿ ಮಾಡಿರ್ತಾರೆ ಪಾಲಿಕೆಗೆ. ಅವರು ಕೂಡಲೇ ನಾವು ಪ್ರಾಥಮಿಕ ಸದಸ್ಯತ್ವ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಪಾಲಿಕೆ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ನನ್ನ ಬ್ಲಾಕ್ ಅಧ್ಯಕ್ಷನಾದ ನಾನು ಕೊಟ್ಟಾರ. ಈ ಕೂಡಲೇ ನಾನು ಇದನ್ನು ನಮ್ಮ ಪಕ್ಷದ ವರಿಷ್ಠರಾದಂಥ ಈ ಜಿಲ್ಲಾ ಅಧ್ಯಕ್ಷರಾದಂಥ ಅಲ್ತಾಫ್ ಅಳ್ಳೂರವರು ಮತ್ತು DK ಶಿವಕುಮಾರ್ ಸಾಹೇಬರು ಈ ಗಮನಕ್ಕೆ ತೊಗೊಂಡ್ಬಂದು ನಮ್ಮ ಪಕ್ಷದ ಏನು ಸದಸ್ಯರುಗಳಿದ್ದಾರೆ ಪಾಲಿಕೆ ಸದಸ್ಯರುಗಳು 11 ಶಾಸಕರ ನಿಲುವನ್ನು ಅವ್ರಿಗೆ ಹೇಳಿ ಈ ಮುಂದಿನ ಬೆಳವಣಿಗೆ ಮಾಡ್ತೀವಿ ಅಂತ